ಮತ್ತು ಪಾಕ್ ಕದನ ವಿರಾಮ ವಿಚಾರ ಘೋಷಣೆಯಾದ ಬೆನ್ನಲ್ಲೇ ಕಾಶ್ಮೀರ ಸಹಜ ಸ್ಥಿತಿಗೆ ಬರ್ತಾ ಇದೆ. ಕಣಿವೆಯಲ್ಲಿ ಇಷ್ಟು ದಿನ ನಾರ್ಮಲೆಸಿ ಅನ್ನೋದನ್ನ ನಾವು ನೋಡಿರಲಿಲ್ಲ. ಅಂದ್ರೆ ಸುಧಾರಣೆ ಆಗಿರಲಿಲ್ಲ, ಸ್ಥಿತಿ ಸಹಜ ಸ್ಥಿತಿಗೆ ಬಂದಿರಲಿಲ್ಲ. ಈಗ ಸಹಜ ಸ್ಥಿತಿಗೆ ಬಂದಿದೆ. ಆದರೂ ಪ್ರವಾಸೋದ್ಯಮಕ್ಕೆ ಕೊಡಲಿ ಪೆಟ್ಟು ಬಿದ್ದಿದೆ. ಯಾರ ಕಾರಣಕ್ಕೋಸ್ಕರ? ಕಾಶ್ಮೀರಿ ಟೂರಿಸ್ಟ್ಗಳ ವಿರುದ್ಧ ಕಾಶ್ಮೀರಿ ಟೆರರಿಸ್ಟ್ಗಳು ಮಾಡಿದಂತಹ ಆಟಾಟೋಪ, ಪಾಕಿಸ್ತಾನದ ಇಬ್ಬರು ಟೆರರಿಸ್ಟ್ಗಳು ಮಾಡಿದಂತಹ ಆಟಾಟೋಪ, ಈ ಕಾರಣಕ್ಕೋಸ್ಕರ ಈಗಲೂ ಕೂಡ ಪ್ರವಾಸೋದ್ಯಮ ಪೆಟ್ಟು ತಿಂತಾ ಇದೆ. ಪಾಕ್ ದಾಳಿಯ ಭೀತಿ ಇನ್ನೊಂದು ಕಡೆಗಿದೆ. ಏರ್ಪೋರ್ಟ್ಗಳನ್ನು ಬಂದ್ ಮಾಡಲಾಗಿದೆ. ಕಾಶ್ಮೀರದತ್ತ ಪ್ರವಾಸಿಗರು ಮುಖ ಮಾಡ್ತಾ ಇಲ್ಲ. ಈ ವರ್ಷ ಮಾತ್ರ ಅಲ್ಲ, ಮುಂದಿನ 3 ವರ್ಷಗಳ ತನಕ ಕಾಶ್ಮೀರದ ಕಡೆಗೆ ತಲೆ ನೆಟ್ಟಿಗಿರೋರು ಯಾರೂ ಹೋಗಲ್ಲ. ದುಸ್ಸಾಹಸ ಅಥವಾ ಆಯುಷ್ಯ ಜಾಸ್ತಿ ಅಂತಿರೋರು ಹೋಗ್ತಾರೆ. ಇಷ್ಟೇ ರಿಯಾಲಿಟಿ. ಇನ್ನು ಶಿಕಾರಕ್ಕೆ ಅಂತ ಸಜ್ಜಾಗಿರುವಂತಹ ಬೋಟ್ಗಳಿದ್ದಾವೆ, ಆದರೆ ಶಿಕಾರ ರೈಡ್ ಮಾಡೋದಕ್ಕೆ ಪ್ರವಾಸಿಗರು ಇಲ್ಲ. ಹೀಗಾಗಿ ನಮ್ಮ ತುತ್ತಿನ ಚೀಲಕ್ಕೆ ನಷ್ಟ ಆಗ್ತಿದೆ ಅಂತ ಅಲ್ಲಿರುವಂತಹ ವ್ಯಾಪಾರಸ್ಥರು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಪಹಲ್ಗಾಮ್ನಲ್ಲಿ ಭಯೋತ್ಪಾದಕ ದಾಳಿಯಾದ ಬಳಿಕ ಕಾಶ್ಮೀರಕ್ಕೆ ಬರ್ತಾ ಇದ್ದಂತಹ ಪ್ರವಾಸಿಗರ ಸಂಖ್ಯೆ ಗಣನೀಯವಾಗಿ ಇಳಿಕೆಯಾಗಿದೆ. ಇದ್ರ ಜೊತೆಗೆ ಎರಡೂ ದೇಶಗಳ ನಡುವೆ ಸೃಷ್ಟಿಯಾದಂಥ ಉದ್ವಿಗ್ನ ವಾತಾವರಣ ಅಥವಾ ಸಂಘರ್ಷದ ಪರಿಸ್ಥಿತಿ ಏನಿದೆ ಇದು ಇನ್ನಷ್ಟು ಆತಂಕಕ್ಕೆ ಕಾರಣ ಆಯಿತು. ಹೀಗಾಗಿ ಶ್ರೀನಗರಕ್ಕೆ ಅಥವಾ ಕಾಶ್ಮೀರಕ್ಕೆ ಬರುವಂಥ ಪ್ರವಾಸಿಗರ ಸಂಖ್ಯೆಯಲ್ಲಿ ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಇಳಿಮುಖ ಆಗಿದೆ. ಜನರು ಇಲ್ಲಿ ಪ್ರವಾಸಿಗರಿಲ್ಲದೆ ಇಡೀ ನಗರ ಬಣಗುಡುವಂತಾಗಿರುವಂಥದ್ದು. ಇಲ್ಲಿರುವಂಥ ವ್ಯಾಪಾರಸ್ಥರು ಮತ್ತು ನಾವಿಕರು ಎಲ್ಲರೂ ಕೂಡ ಪ್ರವಾಸಿಗರಿಗೆ ಎದುರು ನೋಡುವಂಥ ಸನ್ನಿವೇಶಗಳು ಕೂಡ ನಿರ್ಮಾಣ ಆಗಿದೆ. ನಾನಿವತ್ತು ದಾಲ್ ಲೇಕ್ನಲ್ಲಿರುವಂಥ ಒಂದು ಘಾಟ್ನಲ್ಲಿದ್ದೀನಿ. ಇಲ್ಲಿ ಸಾಕಷ್ಟು ಹಡಗುಗಳು ಅಥವಾ ದೋಣಿಗಳು ಯಾವುದೇ ಬಿಸ್ನೆಸ್ ಇಲ್ಲದೆ ಪ್ರವಾಸಿಗರಿಲ್ಲದೆ ಬಣಗುಡ್ತಾ ಇರುವಂಥ ದೃಶ್ಯಗಳನ್ನು ಕೂಡ ಗಮನಿಸ್ಬೋದು. ನೋಡಿ, ದಾಲ್ ಲೇಕ್ನ ಗೇಟ್ ನಂಬರ್ 7 ಅಥವಾ ಘಾಟ್ ನಂಬರ್ 7ನ ಮುಂಭಾಗದಲ್ಲಿದ್ದೀನಿ. ಇಲ್ಲಿನ ಚಿತ್ರಣವನ್ನು ನಿಮಗೆ ತೋರಿಸುವಂಥ ಕೆಲಸವನ್ನು ಕೂಡ ಮಾಡ್ತಿದ್ದೀನಿ. ಸಾಮಾನ್ಯದ ದಿನಗಳಲ್ಲಿ ಸಾಮಾನ್ಯದ ಸ್ಥಿತಿಗತಿಗಳಿದ್ದಂಥ ಸಂದರ್ಭದಲ್ಲಿ ಇಲ್ಲಿ ಒಂದೇ ಒಂದು ದೋಣಿಯೂ ಕೂಡ ಏನಂತಾರೆ ಪುರ್ಸೊತ್ತಾಗಿರ್ತಿರ್ಲಿಲ್ಲ. ಅಷ್ಟು ಬ್ಯುಸಿಯಾಗಿರ್ತಿದ್ವು. ಸಾವಿರಾರು ಪ್ರವಾಸಿಗರು ಇಲ್ಲಿ ಪ್ರತಿನಿತ್ಯ ಬರ್ತಾಯಿದ್ರು. ಅವರು ಇಡೀ ಈ ಒಂದು ದಾಲ್ ಲೇಕ್ನ ವಿಹಾರವನ್ನು ಮಾಡ್ತಾಯಿದ್ರು. ಇಲ್ಲಿ ಸಣ್ಣ ಪುಟ್ಟ ತಿಂಡಿ ತಿನಿಸುಗಳನ್ನು ತಿಂತಾಯಿದ್ರು, ಓಡಾಟವನ್ನು ಮಾಡ್ತಾಯಿದ್ರು. ಇದರಿಂದ ಸಾಕಷ್ಟು ಆರ್ಥಿಕತೆ ಬೂಮ್ ಆಗ್ತಾಯಿತ್ತು, ಆರ್ಥಿಕ ವಹಿವಾಟುಗಳು ನಡೀತಾ ಇತ್ತು. ಆದರೆ ಈಗ ಪರಿಸ್ಥಿತಿ ಸಂಪೂರ್ಣವಾಗಿ ಭಿನ್ನವಾಗಿದೆ. ಇಡೀ ಶ್ರೀನಗರವನ್ನು ಸುತ್ತು ಹಾಕಿದರೆ ನಿಮಗೆ ಬೆರಳೆಣಿಕೆಯಷ್ಟು ಪ್ರವಾಸಿಗರು ನೋಡಲಿಕ್ಕೆ ಸಿಗ್ತಾ ಇದ್ದಾರೆ. ಕಳೆದ 2-3 ದಿನಗಳಿಂದ ಯಾವುದೇ ರೀತಿಯಾದಂಥ ದಾಳಿಗಳು ಸದ್ಯಕ್ಕೆ ಪಾಕಿಸ್ತಾನದ ಕಡೆಯಿಂದ ಆಗಿಲ್ಲ. ಒಂದು ರೀತಿ ಪರಿಸ್ಥಿತಿ ಸುಧಾರಿಸ್ತಾ ಇದೆ, ಎಲ್ಲವೂ ಕೂಡ ಆಗ್ತಾ ಇದೆ, ಜನಜೀವನ ಸಾಮಾನ್ಯ ಸ್ಥಿತಿಗೆ ಬರ್ತಾ ಇದೆ. ಆದರೆ ಇನ್ನೂ ಕೂಡ ಪ್ರವಾಸಿಗರು ಶ್ರೀನಗರದತ್ತ ಮುಖ ಮಾಡ್ತಾ ಇಲ್ಲ. ಅದಕ್ಕೆ ಕಾರಣ ಒಂದು ಭಯದ ವಾತಾವರಣ. ಆದರೆ ಇನ್ನೂ ಕೆಲವರು ಧೈರ್ಯ ಮಾಡಿ ಬರಬೇಕು ಅಂದರೆ ಭದ್ರತೆಯ ಕಾರಣ ಮತ್ತು ಸುರಕ್ಷತೆಯ ಕಾರಣಗಳಿಂದಾಗಿ ಏರ್ಪೋರ್ಟ್ಗಳನ್ನು ಮುಚ್ಚುವಂಥ ಕೆಲಸವನ್ನು ಮಾಡಲಾಗಿದೆ. ಹೀಗಾಗಿ ಸದ್ಯಕ್ಕೆ ಇಡೀ ಶ್ರೀನಗರ ಸೇರಿದಂತೆ ಇಡೀ ಕಾಶ್ಮೀರದಲ್ಲಿ ಪ್ರವಾಸಿಗರ ಸಂಖ್ಯೆ ಗಣನೀಯವಾಗಿ ಇಳಿಮುಖ ಆಗಿರುವಂಥದ್ದು. ಹೀಗಾಗಿ ಪ್ರವಾಸಿಗರನ್ನು ನಂಬಿಕೊಂಡು ಜೀವನವನ್ನು ಮಾಡ್ತಿದ್ದಂತಹ ಜನರ ಪರಿಸ್ಥಿತಿ ಇದೆಯಲ್ಲ, ಅದು ನಿಜಕ್ಕೂ ಕೂಡ ಕರುಣಾಜನಕ ಆಗಿರುವಂಥದ್ದು. ಯಾಕೆಂದರೆ ಇದನ್ನೇ ನಂಬಿಕೊಂಡು ಅವರು ಜೀವನವನ್ನು ಕಟ್ಕೊಂಡಿದ್ರು. ಇವತ್ತು ಒಂದೇ ಒಂದು ಟ್ರಿಪ್ ಮಾಡೋಕ್ಕಾಗದೆ ಪರದಾಡುವಂಥ ಸನ್ನಿವೇಶಗಳು ನಿರ್ಮಾಣ ಆಗಿದ್ದಾವೆ. ಬೆಳಗ್ಗೆ 7 ಗಂಟೆಗೆ ಬಂದು ಕೂರುವಂತಹ ಈ ಜನರು ಸಂಜೆ 8 ಗಂಟೆ ಆದರೂ ಕೂಡ ಬೋಣಿ ಮಾಡದೇ ಇರುವಂಥ ಸನ್ನಿವೇಶಗಳು ಸದ್ಯಕ್ಕೆ ಇಲ್ಲಿ ನಿರ್ಮಾಣ ಆಗಿದ್ದಾವೆ. ನೋಡಿ, ಬಹಳಷ್ಟು ದೋಣಿಗಳಲ್ಲಿ ನಾವಿಕರು ಹಾಗಾಗಿ ಕೂತ್ಕೊಂಡಿದ್ದಾರೆ, ಹೊತ್ತು ಕಳೀತಾ ಇದ್ದಾರೆ, ಕಸ್ಟಮರ್ಸ್ಗೆ ವೇಟ್ ಮಾಡ್ತಿದ್ದಾರೆ, ಪ್ರವಾಸಿಗರು ಬರ್ಬೋದೇನೋ ಅನ್ನುವಂತಹ ನಿರೀಕ್ಷೆಯಲ್ಲಿದ್ದಾರೆ. ಕೆಲವೊಂದಿಷ್ಟು ಜನರು ಧೈರ್ಯವನ್ನು ಮಾಡಿ ಜಮ್ಮುಗೆ ಬಂದು ಜಮ್ಮುವಿನಿಂದ ರಸ್ತೆ ಮೂಲಕ ಕಾಶ್ಮೀರವನ್ನು ತಲುಪ್ತಾ ಇದ್ದಾರೆ. ಕೆಲವೊಂದಿಷ್ಟು ಪ್ರವಾಸಿ ತಾಣಗಳಿಗೆ ಸಂಚಾರವನ್ನು ಕೂಡ ಮಾಡ್ತಿದ್ದಾರೆ. ಆದರೆ ಇದು ಕಾಶ್ಮೀರದ ಸ್ಥಿತಿ ಅಲ್ಲ. ಕಾಶ್ಮೀರ ಈ ಹಿಂದೆ ಲಕ್ಷಾಂತರ ಪ್ರವಾಸಿಗರನ್ನು ಪ್ರತಿನಿತ್ಯ ನೋಡಿದಂಥ ಸ್ಥಳಗಳು, ಪ್ರತಿನಿತ್ಯ ಕೋಟ್ಯಾಂತರ ರೂಪಾಯಿ ವ್ಯವಹಾರ ಈ ಒಂದು ಟೂರಿಸಂನಿಂದಲೇ ಜನರೇಟ್ ಆಗುವಂತಹ ಸ್ಥಿತಿಗತಿಗಳನ್ನು ನಾವು ಈ ಹಿಂದೆ ಕೂಡ ನೋಡಿದ್ವಿ. ಆದರೆ ಇವತ್ತು ಸಂಪೂರ್ಣವಾಗಿ ಸ್ಥಿತಿ ಬದಲಾಗಿರುವಂಥ ದೃಶ್ಯಗಳನ್ನು ಕೂಡ ಗಮನಿಸ್ತಾ ಇದ್ದೀರಿ. ನೋಡಿ, ಇವರೆಲ್ಲರೂ ಕೂಡ ನಾವಿಕರು. ಇವ್ರನ್ನೇನು ನೋಡ್ತಾ ಇದ್ದೀರಿ, ಇವರೆಲ್ಲರೂ ಕೂಡ ನಾವಿಕರು, ಬೋಟ್ ರೈಡ್ ಮಾಡುವಂಥವ್ರು. ನಿತ್ಯ ಬರುವಂಥ ಪ್ರವಾಸಿಗರೇ ಇಡೀ ದಾಲ್ ಲೇಕನ್ನು ತೋರಿಸಿ ಇಲ್ಲಿರುವ ಸೌಂದರ್ಯವನ್ನು ಅವರಿಗೆ ಕಣ್ತುಂಬಿಸುವಂಥ ಕೆಲಸವನ್ನು ಮಾಡ್ತಿದ್ರು. ಆದರೆ ಇವತ್ತು ಒಂದೇ ಒಂದು ಟ್ರಿಪ್ ಮಾಡೋಕ್ಕಾಗದೆ ಪರದಾಡುವಂಥ ಸನ್ನಿವೇಶಗಳಿದ್ದಾವೆ. ಇದ್ರ ಜೊತೆಗೆ ಈ ಭಾಗದಲ್ಲೂ ಕೂಡ ನೋಡಿ, ಇಲ್ಲೂ ಕೂಡ ಅದೇ ರೀತಿಯಾದಂಥ ಸನ್ನಿವೇಶಗಳಿದ್ದಾವೆ. ಅಲ್ಲೊಬ್ಬರು ಇಲ್ಲೊಬ್ಬರು ಪ್ರವಾಸಿಗರು ನಿಮಗೆ ನೋಡೋಕ್ಕೆ
ನೋಡೋಕ್ಕೆ ಸಿಗೋಂಥದ್ದನ್ನು ಹೊರತುಪಡಿಸಿದರೆ ಬಹುತೇಕ ಜನರು ಖಾಲಿ ಕೂರುವಂಥ ಸನ್ನಿವೇಶಗಳು ಸದ್ಯಕ್ಕೆ ಇಲ್ಲಿ ನಿರ್ಮಾಣ ಆಗಿದೆ. ಒಂದು ರೀತಿ ಟೂರಿಸಂ ಅನ್ನುವಂಥದ್ದು ಇಲ್ಲಿಯ ಜೀವನಾಡಿಯಾಗಿತ್ತು. ಆದರೆ ಇವತ್ತು ಚಿತ್ರಣ ಸಂಪೂರ್ಣವಾಗಿ ಬದಲಾಗಿದೆ. ಪರಿಸ್ಥಿತಿಗಳು ಸುಧಾರಿಸಿದರೂ ಕೂಡ ಜನರಲ್ಲಿ ಒಂದು ರೀತಿ ಆತಂಕದ ವಾತಾವರಣ ಕಾಶ್ಮೀರದತ್ತ ಬರದಂತೆ ತಡೆಯುವಂಥ ಕೆಲಸಗಳಾಗ್ತಾ ಇರುವಂಥದ್ದು. ಹಾಗಾಗಿ ಮುಂದಿನ ದಿನಗಳಲ್ಲಾದರೂ ಪರಿಸ್ಥಿತಿ ಸುಧಾರಿಸ್ಬೋದು, ಒಂದಷ್ಟು ಪ್ರವಾಸಿಗರ ಬರುವಿಕೆ ಶುರು ಆಗ್ಬೋದು. ಒಮ್ಮೆ ಏರ್ಪೋರ್ಟ್ ಶುರುವಾದರೆ ಒಂದಷ್ಟು ಪ್ರವಾಸಿಗರ ಸಂಖ್ಯೆಯಲ್ಲಿ ಏರಿಕೆ ಆಗಬಹುದು ಅನ್ನುವಂತಹ ನಿರೀಕ್ಷೆಗಳಿದ್ದಾವೆ. ಒಂದಿಷ್ಟು ನಾವಿಕರನ್ನು ಮಾತಾಡ್ಸೋಣ, ಅವ್ರು ಏನು ಹೇಳ್ತಾರೆ ಅನ್ನುವಂಥದ್ದನ್ನು ಕೂಡ ಕೇಳೋಣ. साहब आप तो नाव चलाते हैं इधर, आप बताइए कश्मीर टूरिज़्म पे डिपेंड है, आजकल तो बहुत लोग कम आ रहे हैं, दिखाई नहीं दे रहे टूरिस्ट कहीं भी, आपका गुजारा कैसा चल रहा है? रोज़ 1-2 कस्टमर तो आपको मिल रहा है, नहीं मिल रहा है? सर कोई नहीं आ रहा है यहाँ पे, अभी तो खाली है, कश्मीर खाली है अभी। बस अभी देखेंगे ऊपर वाला क्या करेंगे, अभी आने लगेंगे। अभी तो फ्लाइट भी चालू हो गया, तो कोई बात नहीं। सर पहले सिचुएशंस कैसे थे, फिर उसको कंपेयर किया तो अब कैसे है? पहले तो सिचुएशन अच्छा था, बहुत टूरिस्ट यहाँ पे थे, बहुत से लोग आ रहे थे यहाँ पे कि एक दिन यहाँ पे रिकॉर्ड ही टूट गया था। 19,000 कुछ लोग आए थे टूरिस्ट यहाँ पे फ्लाइट से। पर उसके बाद तो हुआ था, पहलगाम का मसला हुआ था, उसके बाद बहुत कम हुए थे। ये टूरिस्ट आने जाने का पहलगाम के बाद ख़त्म हुआ कि जो 2 कंट्री के बीच में जो वार का सिचुएशंस क्रिएट हुआ तब से कम हुआ? पहलगाम से वाक़ई से कम हुआ, फिर उसके बाद यहाँ मसला हुआ दोनों मुल्कों के बस में, उससे कम फिर हो गया कम। फिर पहलगाम के मसले के बाद थोड़ा थोड़ा आ रहा था टूरिस्ट, आने लगे थे। उसके बाद जो 2 मसले हुआ आपस में इनको, उसके बाद तो जब फ्लाइट ही कैंसिल हुआ तो फिर आया ही नहीं कोई टूरिस्ट। सर आप बताइए, पहले एक घाट में लगभग हज़ारों लोग दिखाई देते थे, अब लगभग कितना लोग दिखाई देने देते हैं? एक बोट को कितना लोग आते हैं? अभी तो आप देख रहे हैं तो अभी तो कोई नहीं आ रहा है, अभी यही कश्मीरी घूमते हैं यहाँ पे, ये लोकल लोग घूमते हैं यहाँ पे, और कोई नहीं। आपको सुबह से भी बोनी भी नहीं हो? अभी नहीं हो रहा। आपको टूरिस्ट को क्या कहना चाहते हैं आप? बस टूरिस्ट को कहना है आ जाओ कश्मीर, इसमें क्या है, वेलकम है, हम उनको इंतज़ार कर रहे हैं आने, तो अभी कोई डर वर नहीं है, आ जाओ कश्मीर। ಇದಿಷ್ಟು ಇಲ್ಲಿನ ನಾವಿಕರು ಹೇಳುವಂಥ ಸನ್ನಿವೇಶಗಳು. ನೋಡಿ, ಅವ್ರು ಹೇಳುವಂಥದ್ದು ಕಾಶ್ಮೀರದಲ್ಲಿ ಈಗ ಸದ್ಯಕ್ಕೆ ಆತಂಕದ ಪರಿಸ್ಥಿತಿಗಳಿಲ್ಲ, ಎಲ್ಲರೂ ಕೂಡ ಮತ್ತೆ ಬನ್ನಿ ಕಾಶ್ಮೀರಕ್ಕೆ ಅನ್ನುವಂಥ ನಿಟ್ಟಿನಲ್ಲಿ ಆಹ್ವಾನವನ್ನು ಕೂಡ ಕೊಡ್ತಿದ್ದಾರೆ. ಇಲ್ಲಿನ ಚಿತ್ರಣಗಳನ್ನು ಎಲ್ಲವೂ ಕೂಡ ನೋಡಿ, ಪಾಪ ಕೆಲಸ ಇಲ್ಲದೆ ಓಡಾಡುವಂಥ ಸನ್ನಿವೇಶಗಳು ನಿರ್ಮಾಣ ಆಗಿದ್ದಾವೆ. ಆದಷ್ಟು ಬೇಗ ಪರಿಸ್ಥಿತಿ ಒಂದು ಸುಧಾರಿಸ್ಬಿಟ್ರೆ ಮತ್ತೆ ನಮ್ಮ ಜೀವನ ಎಂದಿನಂತಾಗುತ್ತೆ, ನಾರ್ಮಲ್ ಆಗುತ್ತೆ, ನಾವು ಮೊದಲಿನಂತೆ ಜೀವನ ಮಾಡ್ಬೋದು ಅನ್ನುವಂಥ ನಿರೀಕ್ಷೆಯಲ್ಲಿ ಕಾಯ್ತಾ ಕುಳಿತಿದ್ದಾರೆ. ಇದ್ರ ಜೊತೆಗೆ ಆದಷ್ಟು ಬೇಗ ಏರ್ಪೋರ್ಟ್ ಓಪನ್ ಆದರೆ ಟೂರಿಸ್ಟ್ಗಳು ಹೆಚ್ಚು ಬರ್ಬೋದು ಅನ್ನುವಂತಹ ನಿರೀಕ್ಷೆಯಲ್ಲೂ ಕೂಡ ಅವರಿದ್ದಾರೆ. ಕ್ಯಾಮ್ರಾ ಪರ್ಸನ್ ಜಿತೇಂದ್ರ ಕುಮಾರ್ ಜೊತೆ ಶಬ್ಬೀರ್ ನಿಡುಗುಂದಿ, ಪಬ್ಲಿಕ್ ಟಿವಿ, ಶ್ರೀನಗರ. ಟೂರಿಸ್ಟ್ಗಳು ಬರಬೇಕು ಅಂತ ಬಯಸೋದು ಸರಿ, ಬಂದಂತಹ ಟೂರಿಸ್ಟ್ಗಳ ಜೊತೆಗೆ ಹೆಂಗೆ ನಡ್ಕೊಂಡ್ರು ಅನ್ನೋದು ಇಂಪಾರ್ಟೆಂಟ್ ಆಗುತ್ತಲ್ವಾ? ಸೊ ಆ ಪ್ರಶ್ನೆಗೆ ಕಾಶ್ಮೀರಿಗಳು ಏನು ಉತ್ತರ ಕೊಡ್ತಾರೆ ಅನ್ನೋದು ಪ್ರಶ್ನೆ. ದುಡ್ಡು ಟೂರಿಸ್ಟ್ಗಳದ್ದು ಬೇಕು, ನಿಷ್ಠೆ ಇನ್ಯಾರಿಗೂ ಅಂದರೆ ಟೂರಿಸ್ಟ್ಗಳು ಕೇಳ್ತಾರಾ?